ತ್ರೈಕ ದೇವರು ಯಾವ ರೀತಿಯಲ್ಲಿ ನೀವು ಮತ್ತೆ ಹುಟ್ಟೋದಕ್ಕೆ ಮತ್ತೆ ಅಧಿಕಾರ ಪಡ್ಕೊಳೋದಕ್ಕೆ ಯಾವ ರೀತಿಯಲ್ಲಿ ವರ್ಕ್ ಮಾಡಿದಂತ ತೋರಿಸ್ತೇನೆ. ಇವತ್ತು ಅದೇ ತ್ರೈಕ ದೇವರು ಯಾವ ರೀತಿಯಲ್ಲಿ ವರ್ಕಲ್ಲಿ ಇದ್ದಾರೆ ಅಂತ ತೋರಿಸ್ತೇನೆ. ಯಾವ ರೀತಿಯಲ್ಲಿ ಯಾವ ಡೋರ್ ಓಪನ್ ಆಗಿದೆ ಅಂತ ನಾನು ಹೇಳ್ತೇನೆ. ಪಶು ತಂದೆಯ ದೇವರು ಏನ್ ಮಾಡಿದಂತೆ, ಆತನು ದೇವರಾಗಿದ್ದ ಇರೋದರಿಂದ ಪಾಪ ಮಾಡಿದ್ಮೇಲೆ ಮರಣನೇ ಗ್ಯಾರಂಟಿ. ಇವ್ರು ಯೇಸು, ಈಗ ಇವರು ನಿಮ್ಮನ್ನೆಲ್ಲ ಪ್ರತಿನಿಧಿಸ್ತಾರೆ, ನಿಮ್ಮನ್ನೆಲ್ಲ. ಇದು ತಂದೆಯಾದ ದೇವರು. ತ್ರೈಕ ದೇವರಲ್ಲಿ ತಂದೆ ಆಗಿದಾರಲ್ವಾ, ಅವರು ದೇವರು. ಸೊ ದೇವರಿಗೆ ಪಾಪ ಅನ್ನೋದು ಏನು ಅಸಹ್ಯ. ಪಾಪ ಅಂತ ಒಂದು ನಡೆದ್ರೆ ಅದಕ್ಕೇನಿಲ್ಲ, ದೇವರ ಮುಂದೆ ಕ್ಷಮೆ ಇಲ್ಲ. ದೇವರಾಗಿದ್ದಾಗ ಅವರು ಯೋಚನೆ ಮಾಡ್ತಾರೆ, ನಾನು ದೇವರಾಗಿದ್ರೆ ಏನಾಗುತ್ತೆ, ಇವರೆಲ್ಲ ನಾಶವಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ನಾನೇನ್ ಮಾಡ್ಬೇಕು, ಇವಾಗ ದೇವರ ಪೊಸಿಷನ್ ಇಂದ ನಾನು ತಂದೆ ಪೊಸಿಷನ್ ಶಿಫ್ಟ್ ಆಗ್ತೇನೆ. ನಾವು ಹೇಳ್ತೇವೆ ಯೇಸು ತನ್ನ ಸ್ಥಾನ ಬಿಟ್ಟು ಬಂದ್ರಿ, ಯೇಸು ತನ್ನ ಸ್ಥಾನ ಬಿಟ್ಟು ಬಂದಂತ ಹೇಳ್ದಲ್ಲ. ಫಸ್ಟ್ ತನ್ನ ಸ್ಥಾನ ಬಿಟ್ಟು ಬಂದಿದ್ದು ಯಾರು ಗೊತ್ತಾ, ಯೆಹೋವ ದೇವರು. ಆ ಪ್ರೀತಿ ದೇವರಾಗಿದ್ದಾಗಲೇ ಆತನ ಮೇಲೆ ಪ್ರೀತಿ ಇದ್ದಿದ್ದರಿಂದ. ಯಾಕಂದ್ರೆ ಯೋಹನ ಬರೀತಾನೆ, ಆತನೇ ಏನಾಗಿದ್ದಾನೆ, ಪ್ರೀತಿ ಆಗಿದ್ದಾನೆ. ಆತನೇ ಪ್ರೀತಿಯಾಗಿರೋದ್ರಿಂದ ಆತನ ಪನಿಷ್ ಮಾಡಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ದೇವರು ದೇವರಾಗಿ ಇದ್ದಾಗಲೇ, ಇನ್ನ ತಂದೆ ಆಗೋದಕ್ಕಿಂತ ಮುಂಚೆನೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ರಂತೆ. ಏನಕ್ಕೆ, ಹೆಂಗೆ ಆ ಪ್ರೀತಿ, ಹೆಂಗ್ ದೇವರು ತೋರಿಸಿದ್ರು, ಆತನ ದೇವರ ಸ್ಥಾನವನ್ನು ಬಿಟ್ಟು ತಂದೆಯ ಸ್ಥಾನಕ್ಕೆ ತನ್ನನ್ನೇ ತಾನು ಒಪ್ಪಿಸ್ಕೊಟ್ರು. ಇನ್ಮೇಲೆ ನಾನು ಇವ್ರಿಗೆ ದೇವರಾಗಿರೋದಿಲ್ಲ, ಇನ್ಮೇಲೆ ನಾನು ಇವರಿಗೆ ತಂದೆ ಆಗಿರ್ತೇನೆ. ತಂದೆಯ ಸ್ಥಾನ ನಿಂತ್ಕೊಂಡ್ರೆ ಕ್ಷಮಿಸ್ಬೋದಲ್ವಾ, ಇವರ ಪಾಪ ನಾನು ಕ್ಷಮಿಸ್ಬೋದಲ್ವಾ, ಇವ್ರ ರಕ್ತ ನನ್ನ ಮಗನ ಕಳಿಸ್ಬೋದಲ್ಲ. ಆಗ ನನ್ನ ತಂದೆಯ ಸ್ಥಾನ ನಿಂತ್ಕೊಂಡು ನನ್ನ ಮಗನನ್ನ ಕಳಿಸಿ ಇವನ ರಕ್ತದ ಮುಖಾಂತರ ಇವರಿಗೆ ಕ್ಷಮೆ ತಂದು ಕೊಡಬಹುದಲ್ವಾ. ಅದಕ್ಕೆ ದೇವರಾಗಿದ್ದಾಗಲೇ ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಂತ ಯೋಹನ ಬರೀತಾ ಇದ್ದಾರೆ.